ನವೆಂಬರ್ 15ರಂದು ಸಿಎಂ ಸಿದ್ದರಾಮಯ್ಯ ಅವರು ದೆಹಲಿಗೆ ಹೋಗ್ತಿದ್ದಾರೆ. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ನ ಜೊತೆಯಲ್ಲಿ ಚರ್ಚೆಯನ್ನ ಮಾಡಿ ಹಲವು ಮಹತ್ವದ ತೀರ್ಮಾನವನ್ನ ತೆಗೆದುಕೊಳ್ತಾರೆ ಅಂತ ಹೇಳಲಾಗ್ತದೆ. ಇದೇ ಸಂದರ್ಭದಲ್ಲಿ ಸಿಎಂ ಹಾಗೂ ಡಿಸಿಎಂ ಸಚಿವರ ರಾಜಕೀಯ ಭವಿಷ್ಯವೂ ಕೂಡ ನಿರ್ಧಾರವಾಗುತ್ತಂತೆ. ಇದೆಲ್ಲದರ ಮಧ್ಯೆ ಡಿಕೆ ಶಿವಕುಮಾರ್ ಮುಂದಿನ ಸಿಎಂ ಅನ್ನೋ ಕೂಗು ಕೂಡ ಜೋರಾಗಿದೆ. ಈ ರಿಪೋರ್ಟ್ ನೋಡಿ. ರಾಜ್ಯ ರಾಜಕೀಯದಲ್ಲೀಗ ಕ್ರಾಂತಿಯದ್ದೇ ಸತ್ತು. ಆ ಸತ್ತು ನವೆಂಬರ್ನಲ್ಲಿ ಇನ್ನೇನು ಜೋರಾಗಬೇಕು ಅನ್ನೋ ಹೊತ್ತಲ್ಲೇ ಡಾಕ್ಟರ್ ಯತೀಂದ್ರ ಕೊಟ್ಟ ಡೋಸ್ ಕಾಂಗ್ರೆಸ್ನೊಳಗಿನದ್ದೇ ಇನ್ನೊಂದು ಪಾಳೆಯವನ್ನ ಶೇಕ್ ಮಾಡಿಬಿಟ್ಟಿದೆ. ಇಬ್ಬರ ನಡುವೆ ಮಾತ್ರ ನಡೆಯುತ್ತಿದ್ದ ಸಿಎಂ ಕುರ್ಚಿಯ ಮ್ಯೂಸಿಕಲ್ ಚೇರ್ಗೆ ಬೆಳಗಾವಿಯ ಸಾಹುಕಾರನ ಅಧಿಕೃತ ಎಂಟ್ರಿ ಆಗಿದೆ. ಬೆಳಗಾವಿ ಬ್ರಹ್ಮಾಸ್ತ್ರ ಪ್ರಯೋಗವಾಗ್ತಿದ್ದಂತೆ ಅತ್ತ ದೆಹಲಿಯಲ್ಲೂ ದಾಳ ಉರುಳಿಸಲು ಸಿದ್ದು ರೆಡಿಯಾಗ್ತಿದ್ದಾರೆ. ರಾಜ್ಯದಲ್ಲಿ ಮುಖ್ಯಮಂತ್ರಿ ಕುರ್ಚಿಗಾಗಿ ಸಮರ ಕೇಳಿ ಬರುತ್ತಿದೆ. ಮುಂದಿನ ಸಿಎಂ ಡಿಕೆಶಿ ಕೂಗು. ಯಶವಂತಪುರದಲ್ಲಿ ಇವತ್ತು ಡಿಸಿಎಂ ಡಿಕೆ ಶಿವಕುಮಾರ್ 3ನೇ ದಿನದ ನಡಿಗೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿತ್ತು. ಆಗ ಡಿಕೆಶಿ ಮುಂದೆ ಬಂದ ಯುವಕನೋರ್ವ, ನಮಗೆ ಒಂದು ಆಸೆ ಇದೆ, ನೀವು ಮುಖ್ಯಮಂತ್ರಿ ಆಗಬೇಕು, ಮುಂದಿನ ಬಾರಿ ಸಿಎಂ ಆಗಿ ನೀವು ಈ ಕ್ಷೇತ್ರಕ್ಕೆ ಬರಬೇಕು ಎಂದ. ಆತನ ಮಾತು ಕೇಳಿ ಡಿಕೆಶಿ ಮುಗುಳ್ನಗುತ್ತಾ ಹೋದ್ರು. ನಮಸ್ಕಾರ. ಆಶ್ರಯ ಬಡಾವಣೆ ಯಾರ ಜೈಕಾರ ಈ ಕಾರ ಎಲ್ಲ ಖಾಲಿ ಮಾಡೋದ್ರಿಂದ ನಮಸ್ಕಾರ. ಆಶ್ರಯ ಬಡಾವಣೆ ಯಾರ ಜೈಕಾರ ಈ ಕಾರ ಎಲ್ಲ ಖಾಲಿ ಮಾಡೋದ್ರಿಂದ 5 ವರ್ಷ ನಾನೇ ಸಿಎಂ ಅಂತ ಹೇಳಲಿ ಸುಮ್ಮನಿರ್ತೀನಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯಗೆ ಅಶೋಕ್ ಸವಾಲ್. ಬೇಗ ನಿಮ್ ಕ್ರಾಂತಿ ಮುಗೀತೋ ಇಲ್ಲೋ ಅದಕ್ಕೆ ಜನಕ್ಕೆ ಸ್ಪಷ್ಟ ಮಾಡ್ಬಿಡಿ. ಯಾರು ಸ್ಪಷ್ಟ ಮಾಡಬೇಕು? ಕಾಂಗ್ರೆಸ್ನ ಅಧ್ಯಕ್ಷರು ಡಿಕೆ ಶಿವಕುಮಾರ್ ಸ್ಪಷ್ಟ ಮಾಡಬೇಕು. ಅವ್ರು ಹೇಳ್ಬಿಡ್ಬೇಕು, ಡಿಕೆ ಶಿವಕುಮಾರ್ ನೋಡ್ರಿ, ನಮ್ಮಲ್ಲಿ ಯಾವುದು ಇಲ್ಲ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು 5 ವರ್ಷ ಪೂರೈಸ್ತಾರೆ. ಒಂದು ಮಾತು ಹೇಳಿಸ್ಬಿಡಿ, ಮುಗ್ದೋಯ್ತು. ಯಾವ ವಿರೋಧ ಪಕ್ಷದವರು ಯಾಕೆ ಮಾತಾಡ್ತಾರೆ? ಮಾತಾಡೋದೇ ಇಲ್ಲ. ಹೇಳ್ಸಕ್ ನಿಮ್ಗೆ ತಾಕತ್ತಿಲ್ಲ, ನಮ್ಮ ಮೇಲೆ ಯಾಕೆ ಆಪಾದನೆ ಮಾಡ್ತೀರಾ? ಬಿಜೆಪಿಗೆ ಕಾಂಗ್ರೆಸ್ಸಿಗರೇ ಸಹಾಯ ಮಾಡ್ತಿದ್ದಾರೆ. ನಮ್ಮ ಬಾಯಿ ಮುಚ್ಚಿಸೋದ್ರ ಬದಲಾಗಿ ನಿಮ್ಮ MLAಗಳ ಬಾಯಿ ಮುಚ್ಚಿಸ್ರಿ. ಫಸ್ಟ್ ನೀವು ನಿಮ್ಮ ಲೀಡರ್ಗಳ ಬಾಯಿ ಮುಚ್ಚಿಸಿ. ಅವರೇ ಮಾತಾಡ್ತಾ ಇರೋದು, ಅವರೇ ನಮಗೆ ವಿಚಾರಗಳನ್ನ ಕೊಡ್ತಾ ಇರೋದು. ನಮ್ಮ ಕಾಂಗ್ರೆಸ್ ಅಲ್ಲಿ ಹಿಂಗಾಗ್ತದೆ. ನಮ್ಗೇನು ಗೊತ್ತಾಗ್ತದೆ ಕಾಂಗ್ರೆಸ್ ಅಲ್ಲಿ ಆಗೋದು? ನವೆಂಬರ್ 14ರ ನಂತರ ಸರ್ಕಾರದಲ್ಲಿ ಕ್ರಾಂತಿ ಫಿಕ್ಸ್. ಇದು ಕೇವಲ ಯತೀಂದ್ರ ಅವ್ರ ಹೇಳಿಕೆ ಅಲ್ಲ, ಇದೊಂದು ಸನ್ಮಾನ್ಯ ಮುಖ್ಯಮಂತ್ರಿಗಳ ಬಾಯಿಂದ ಬಂದಿರತಕ್ಕಂಥದ್ದನ್ನ ಇವ್ರ ಬಾಯಲ್ಲಿ ಹೇಳಿಸುವಂಥ ಪ್ರಯತ್ನ ಇವತ್ತಾಗಿದೆ. ಹಾಗಾದ್ರೆ ಏನಿತ್ತು ಇವತ್ತು ಆ ಒಟ್ಟು ಹೇಳಿಕೆಯನ್ನು ನಾವು ಗಮನಿಸಿದಾಗ ಬರ್ತಕ್ಕಂಥದ್ದು ಏನು ಒಂದು ವಿಶ್ಲೇಷಣೆ ಅಂತಂದ್ರೆ, ಸನ್ಮಾನ್ಯ ಡಿಕೆ ಶಿವಕುಮಾರ್ ಅವ್ರನ್ನ ಯಾವುದೇ ಕಾರಣಕ್ಕೂ ಮುಖ್ಯಮಂತ್ರಿಯಾಗಿ ನಾವು ಮಾಡಕ್ಕೆ ಕೊಡಂಗಿಲ್ಲ ಅಂತಕ್ಕಂಥ ಸಂದೇಶವನ್ನ ಡಿಕೆ ಶಿವಕುಮಾರ್ ಅವರಿಗೆ ಕೊಡುವಂಥ ಪ್ರಯತ್ನ ಮಾಡಿದರೆ, ಮೋಸ್ಟ್ಲಿ ಹೈಕಮಾಂಡ್ಗೂ ಕೊಡ್ತಕ್ಕಂಥ ಪ್ರಯತ್ನವನ್ನ ಸಿದ್ದರಾಮಯ್ಯನವರ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯವರ ಬಣದಿಂದ ಅದು ನೇರವಾಗಿ ಅವರ ಸುಪುತ್ರರಿಂದ ಹೇಳಿಸಿದಾಗ ಇದು ಒಂದು ಬಹಳ ಕ್ಲಿಯರ್ ಆಗಿದೆ. ರಾಜ್ಯದಲ್ಲಿ ಅಧಿಕಾರ ಕಲಹ ಶುರುವಾಗಿದ್ದು, ಇದಕ್ಕೆ ಕಾಂಗ್ರೆಸ್ ನಾಯಕರು ಬ್ರೇಕ್ ಹಾಕೋ ಕೆಲಸ ಮಾಡಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನವೆಂಬರ್ 15ರಂದು ಸಿಎಂ ಸಿದ್ದರಾಮಯ್ಯ ಅವರು ದೆಹಲಿಗೆ ಹೋಗ್ತಿದ್ದಾರೆ. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ನ ಜೊತೆಯಲ್ಲಿ ಚರ್ಚೆಯನ್ನ ಮಾಡಿ ಹಲವು ಮಹತ್ವದ ತೀರ್ಮಾನವನ್ನ ತೆಗೆದುಕೊಳ್ತಾರೆ ಅಂತ ಹೇಳಲಾಗ್ತದೆ. ಇದೇ ಸಂದರ್ಭದಲ್ಲಿ ಸಿಎಂ ಹಾಗೂ ಡಿಸಿಎಂ ಸಚಿವರ ರಾಜಕೀಯ ಭವಿಷ್ಯವೂ ಕೂಡ ನಿರ್ಧಾರವಾಗುತ್ತಂತೆ. ಇದೆಲ್ಲದರ ಮಧ್ಯೆ ಡಿಕೆ ಶಿವಕುಮಾರ್ ಮುಂದಿನ ಸಿಎಂ ಅನ್ನೋ ಕೂಗು ಕೂಡ ಜೋರಾಗಿದೆ. ಈ ರಿಪೋರ್ಟ್ ನೋಡಿ. ರಾಜ್ಯ ರಾಜಕೀಯದಲ್ಲೀಗ ಕ್ರಾಂತಿಯದ್ದೇ ಸತ್ತು. ಆ ಸತ್ತು ನವೆಂಬರ್ನಲ್ಲಿ ಇನ್ನೇನು ಜೋರಾಗಬೇಕು ಅನ್ನೋ ಹೊತ್ತಲ್ಲೇ ಡಾಕ್ಟರ್ ಯತೀಂದ್ರ ಕೊಟ್ಟ ಡೋಸ್ ಕಾಂಗ್ರೆಸ್ನೊಳಗಿನದ್ದೇ ಇನ್ನೊಂದು ಪಾಳೆಯವನ್ನ ಶೇಕ್ ಮಾಡಿಬಿಟ್ಟಿದೆ. ಇಬ್ಬರ ನಡುವೆ ಮಾತ್ರ ನಡೆಯುತ್ತಿದ್ದ ಸಿಎಂ ಕುರ್ಚಿಯ ಮ್ಯೂಸಿಕಲ್ ಚೇರ್ಗೆ ಬೆಳಗಾವಿಯ ಸಾಹುಕಾರನ ಅಧಿಕೃತ ಎಂಟ್ರಿ ಆಗಿದೆ. ಬೆಳಗಾವಿ ಬ್ರಹ್ಮಾಸ್ತ್ರ ಪ್ರಯೋಗವಾಗ್ತಿದ್ದಂತೆ ಅತ್ತ ದೆಹಲಿಯಲ್ಲೂ ದಾಳ ಉರುಳಿಸಲು ಸಿದ್ದು ರೆಡಿಯಾಗ್ತಿದ್ದಾರೆ. ರಾಜ್ಯದಲ್ಲಿ ಮುಖ್ಯಮಂತ್ರಿ ಕುರ್ಚಿಗಾಗಿ ಸಮರ ಕೇಳಿ ಬರುತ್ತಿದೆ. ಮುಂದಿನ ಸಿಎಂ ಡಿಕೆಶಿ ಕೂಗು. ಯಶವಂತಪುರದಲ್ಲಿ ಇವತ್ತು ಡಿಸಿಎಂ ಡಿಕೆ ಶಿವಕುಮಾರ್ 3ನೇ ದಿನದ ನಡಿಗೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿತ್ತು. ಆಗ ಡಿಕೆಶಿ ಮುಂದೆ ಬಂದ ಯುವಕನೋರ್ವ, ನಮಗೆ ಒಂದು ಆಸೆ ಇದೆ, ನೀವು ಮುಖ್ಯಮಂತ್ರಿ ಆಗಬೇಕು, ಮುಂದಿನ ಬಾರಿ ಸಿಎಂ ಆಗಿ ನೀವು ಈ ಕ್ಷೇತ್ರಕ್ಕೆ ಬರಬೇಕು ಎಂದ. ಆತನ ಮಾತು ಕೇಳಿ ಡಿಕೆಶಿ ಮುಗುಳ್ನಗುತ್ತಾ ಹೋದ್ರು. ನಮಸ್ಕಾರ. ಆಶ್ರಯ ಬಡಾವಣೆ ಯಾರ ಜೈಕಾರ ಈ ಕಾರ ಎಲ್ಲ ಖಾಲಿ ಮಾಡೋದ್ರಿಂದ ನಮಸ್ಕಾರ.
ಏಯ್ ಆಶ್ರಯ ಬಡಾವಣೆ ಯಾರ ಜೈಕಾರ ಗೀಕಾರ ಎಲ್ಲ ಖಾಲಿ ಮಾಡೋದ್ರಿಂದ 5 ವರ್ಷ ನಾನೇ ಸಿಎಂ ಅಂತ ಹೇಳಲಿ ಸುಮ್ಮನಿರ್ತೀನಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯಗೆ ಅಶೋಕ್ ಸವಾಲ್. ಬೇಗ ನಿಮ್ಮ ಕ್ರಾಂತಿ ಮುಗೀತತೋ ಇಲ್ಲ ಅದಕ್ಕೆ ಜನಕ್ಕೆ ಸ್ಪಷ್ಟ ಮಾಡಿಬಿಡಿ. ಯಾರು ಸ್ಪಷ್ಟ ಮಾಡಬೇಕು? ಕಾಂಗ್ರೆಸ್ಸಿನ ಅಧ್ಯಕ್ಷರು ಡಿ ಕೆ ಶಿವಕುಮಾರ್ ಸ್ಪಷ್ಟ ಮಾಡಬೇಕು. ಅವ್ರು ಹೇಳ್ಬಿಡ್ಬೇಕು, ಡಿ ಕೆ ಶಿವಕುಮಾರ್ ನೋಡ್ರಿ ನಮ್ಮಲ್ಲಿ ಯಾವುದೂ ಇಲ್ಲ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು 5 ವರ್ಷ ಪೂರೈಸ್ತಾರೆ. ಒಂದು ಮಾತು ಹೇಳಿಸ್ಬಿಡಿ, ಮುಗ್ದೋಯ್ತು. ಯಾವ ವಿರೋಧ ಪಕ್ಷದವರು ಯಾಕೆ ಮಾತಾಡ್ತಾರೆ? ಮಾತಾಡೋದೇ ಇಲ್ಲ. ಹೇಳ್ಸಕ್ಕೆ ನಿಮ್ಗೆ ತಾಕತ್ತಿಲ್ಲ, ನಮ್ಮ ಮೇಲೆ ಯಾಕೆ ಆಪಾದನೆ ಮಾಡ್ತೀರಾ? ಬಿಜೆಪಿಗೆ ಕಾಂಗ್ರೆಸ್ಸಿಗರೇ ಸಹಾಯ ಮಾಡ್ತಿದ್ದಾರೆ. ನಮ್ಮ ಬಾಯಿ ಮುಚ್ಚಿಸೋದ್ರ ಬದಲಾಗಿ ನಿಮ್ಮ ಎಮ್ ಎಲ್ ಎಗಳು ಬಾಯಿ ಮುಚ್ಚಿಸ್ರಿ. ಫಸ್ಟ್ ನೀವು ನಿಮ್ಮ ಲೀಡರ್ಗಳು ಬಾಯಿ ಮುಚ್ಚಿಸಿ. ಅವರೇ ಮಾತಾಡ್ತಾ ಇರೋದು, ಅವರೇ ನಮಗೆ ವಿಚಾರಗಳನ್ನು ಕೊಡ್ತಾ ಇರೋದು. ನಮ್ಮ ಕಾಂಗ್ರೆಸ್ಸಲ್ಲಿ ಹಿಂಗಾಗ್ತದೆ. ನಮ್ಗೇನು ಗೊತ್ತಾಗ್ತದೆ ಕಾಂಗ್ರೆಸ್ ಅಲ್ಲಿ ಆಗೋದು? ನವೆಂಬರ್ 14ರ ನಂತರ ಸರ್ಕಾರದಲ್ಲಿ ಕ್ರಾಂತಿ ಫಿಕ್ಸ್. ಇದು ಕೇವಲ ಯತೀಂದ್ರ ಅವ್ರ ಹೇಳಿಕೆ ಅಲ್ಲ, ಇದೊಂದು ಸನ್ಮಾನ್ಯ ಮುಖ್ಯಮಂತ್ರಿಗಳ ಬಾಯಿಂದ ಬಂದಿರತಕ್ಕಂಥದ್ದನ್ನು ಇವ್ರ ಬಾಯಲ್ಲಿ ಹೇಳಿಸುವಂಥ ಪ್ರಯತ್ನ ಇವತ್ತಾಗಿದೆ. ಹಾಗಾದ್ರೆ ಏನಿತ್ತು ಇವತ್ತು ಆ ಒಟ್ಟು ಹೇಳಿಕೆಯನ್ನು ನಾವು ಗಮನಿಸಿದಾಗ ಬರ್ತಕ್ಕಂಥದ್ದು ಏನು ಒಂದು ವಿಶ್ಲೇಷಣೆ ಅಂತಂದರೆ, ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವ್ರನ್ನ ಯಾವುದೇ ಕಾರಣಕ್ಕೂ ಮುಖ್ಯಮಂತ್ರಿಯಾಗಿ ನಾವು ಮಾಡಕ್ಕೆ ಕೊಡಂಗಿಲ್ಲ ಅಂತಕ್ಕಂಥ ಸಂದೇಶವನ್ನು ಡಿ ಕೆ ಶಿವಕುಮಾರ್ ಅವರಿಗೆ ಕೊಡುವಂಥ ಪ್ರಯತ್ನ ಮಾಡಿದರೆ, ಮೋಸ್ಟ್ಲಿ ಹೈಕಮಾಂಡ್ಗೂ ಕೊಡ್ತಕ್ಕಂಥ ಪ್ರಯತ್ನವನ್ನು ಸಿದ್ದರಾಮಯ್ಯನವರ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯವರ ಬಣದಿಂದ ಅದು ನೇರವಾಗಿ ಅವರ ಸುಪುತ್ರರಿಂದ ಹೇಳಿಸಿದಾಗ ಇದು ಒಂದು ಬಹಳ ಕ್ಲಿಯರ್ ಆಗಿದೆ. ರಾಜ್ಯದಲ್ಲಿ ಅಧಿಕಾರ ಕಲಹ ಶುರುವಾಗಿದ್ದು, ಇದಕ್ಕೆ ಕಾಂಗ್ರೆಸ್ ನಾಯಕರು ಬ್ರೇಕ್ ಹಾಕೋ ಕೆಲಸ ಮಾಡಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನವೆಂಬರ್ 15ರಂದು ಸಿಎಂ ಸಿದ್ದರಾಮಯ್ಯ ಅವರು ದೆಹಲಿಗೆ ಹೋಗ್ತಿದ್ದಾರೆ. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ನ ಜೊತೆಯಲ್ಲಿ ಚರ್ಚೆಯನ್ನ ಮಾಡಿ ಹಲವು ಮಹತ್ವದ ತೀರ್ಮಾನವನ್ನ ತೆಗೆದುಕೊಳ್ತಾರೆ ಅಂತ ಹೇಳಲಾಗ್ತದೆ. ಇದೇ ಸಂದರ್ಭದಲ್ಲಿ ಸಿಎಂ ಹಾಗೂ ಡಿಸಿಎಂ ಸಚಿವರ ರಾಜಕೀಯ ಭವಿಷ್ಯವೂ ಕೂಡ ನಿರ್ಧಾರವಾಗುತ್ತಂತೆ. ಇದೆಲ್ಲದರ ಮಧ್ಯೆ ಡಿ ಕೆ ಶಿವಕುಮಾರ್ ಮುಂದಿನ ಸಿಎಂ ಅನ್ನೋ ಕೂಗು ಕೂಡ ಜೋರಾಗಿದೆ. ಈ ರಿಪೋರ್ಟ್ ನೋಡಿ. ರಾಜ್ಯ ರಾಜಕೀಯದಲ್ಲೀಗ ಕ್ರಾಂತಿಯದ್ದೇ ಸತ್ತು. ಆ ಸತ್ತು ನವೆಂಬರ್ನಲ್ಲಿ ಇನ್ನೇನು ಜೋರಾಗಬೇಕು ಅನ್ನೋ ಹೊತ್ತಲ್ಲೇ ಡಾಕ್ಟರ್ ಯತೀಂದ್ರ ಕೊಟ್ಟ ಡೋಸ್ ಕಾಂಗ್ರೆಸ್ನೊಳಗಿನದ್ದೇ ಇನ್ನೊಂದು ಪಾಳೆಯವನ್ನ ಶೇಕ್ ಮಾಡಿಬಿಟ್ಟಿದೆ. ಇಬ್ಬರ ನಡುವೆ ಮಾತ್ರ ನಡೆಯುತ್ತಿದ್ದ ಸಿಎಂ ಕುರ್ಚಿಯ ಮ್ಯೂಸಿಕಲ್ ಚೇರ್ಗೆ ಬೆಳಗಾವಿಯ ಸಾಹುಕಾರನ ಅಧಿಕೃತ ಎಂಟ್ರಿಯಾಗಿದೆ. ಬೆಳಗಾವಿ ಬ್ರಹ್ಮಾಸ್ತ್ರ ಪ್ರಯೋಗವಾಗ್ತಿದ್ದಂತೆ ಅತ್ತ ದೆಹಲಿಯಲ್ಲೂ ದಾಳ ಉರುಳಿಸಲು ಸಿದ್ದು ರೆಡಿಯಾಗ್ತಿದ್ದಾರೆ. ರಾಜ್ಯದಲ್ಲಿ ಮುಖ್ಯಮಂತ್ರಿ ಕುರ್ಚಿಗಾಗಿ ಸಮರ ಕೇಳಿ ಬರುತ್ತಿದೆ. ಮುಂದಿನ ಸಿಎಂ ಡಿಕೆಶಿ ಕೂಗು. ಯಶವಂತಪುರದಲ್ಲಿ ಇವತ್ತು ಡಿಸಿಎಂ ಡಿಕೆ ಶಿವಕುಮಾರ್ 3ನೇ ದಿನದ ನಡಿಗೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿತ್ತು. ಆಗ ಡಿಕೆಶಿ ಮುಂದೆ ಬಂದ ಯುವಕನೋರ್ವ, ನಮಗೆ ಒಂದು ಆಸೆ ಇದೆ, ನೀವು ಮುಖ್ಯಮಂತ್ರಿ ಆಗಬೇಕು, ಮುಂದಿನ ಬಾರಿ ಸಿಎಂ ಆಗಿ ನೀವು ಈ ಕ್ಷೇತ್ರಕ್ಕೆ ಬರಬೇಕು ಎಂದ. ಆತನ ಮಾತು ಕೇಳಿ ಡಿಕೆಶಿ ಮುಗುಳ್ನಗುತ್ತಾ ಹೋದ್ರು. ನಮಸ್ಕಾರ. ಏಯ್ ಆಶ್ರಯ ಬಡಾವಣೆ ಯಾರ ಜೈಕಾರ ಗೀಕಾರ ಎಲ್ಲ ಖಾಲಿ ಮಾಡೋದ್ರಿಂದ ನಮಸ್ಕಾರ. ಏಯ್ ಆಶ್ರಯ ಬಡಾವಣೆ ಯಾರ ಜೈಕಾರ ಗೀಕಾರ ಎಲ್ಲ ಖಾಲಿ ಮಾಡೋದ್ರಿಂದ 5 ವರ್ಷ ನಾನೇ ಸಿಎಂ ಅಂತ ಹೇಳಲಿ ಸುಮ್ಮನಿರ್ತೀನಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯಗೆ ಅಶೋಕ್ ಸವಾಲ್. ಬೇಗ ನಿಮ್ಮ ಕ್ರಾಂತಿ ಮುಗೀತತೋ ಇಲ್ಲ ಅದಕ್ಕೆ ಜನಕ್ಕೆ ಸ್ಪಷ್ಟ ಮಾಡಿಬಿಡಿ. ಯಾರು ಸ್ಪಷ್ಟ ಮಾಡಬೇಕು? ಕಾಂಗ್ರೆಸ್ಸಿನ ಅಧ್ಯಕ್ಷರು ಡಿ ಕೆ ಶಿವಕುಮಾರ್ ಸ್ಪಷ್ಟ ಮಾಡಬೇಕು. ಅವ್ರು ಹೇಳ್ಬಿಡ್ಬೇಕು, ಡಿ ಕೆ ಶಿವಕುಮಾರ್ ನೋಡ್ರಿ ನಮ್ಮಲ್ಲಿ ಯಾವುದೂ ಇಲ್ಲ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು 5 ವರ್ಷ ಪೂರೈಸ್ತಾರೆ. ಒಂದು ಮಾತು ಹೇಳಿಸ್ಬಿಡಿ, ಮುಗ್ದೋಯ್ತು. ಯಾವ ವಿರೋಧ ಪಕ್ಷದವರು ಯಾಕೆ ಮಾತಾಡ್ತಾರೆ? ಮಾತಾಡೋದೇ ಇಲ್ಲ. ಹೇಳ್ಸಕ್ಕೆ ನಿಮ್ಗೆ ತಾಕತ್ತಿಲ್ಲ, ನಮ್ಮ ಮೇಲೆ ಯಾಕೆ ಆಪಾದನೆ ಮಾಡ್ತೀರಾ? ಬಿಜೆಪಿಗೆ ಕಾಂಗ್ರೆಸ್ಸಿಗರೇ ಸಹಾಯ ಮಾಡ್ತಿದ್ದಾರೆ. ನಮ್ಮ ಬಾಯಿ ಮುಚ್ಚಿಸೋದ್ರ ಬದಲಾಗಿ ನಿಮ್ಮ ಎಮ್ ಎಲ್ ಎಗಳು ಬಾಯಿ ಮುಚ್ಚಿಸ್ರಿ. ಫಸ್ಟ್ ನೀವು ನಿಮ್ಮ ಲೀಡರ್ಗಳು ಬಾಯಿ ಮುಚ್ಚಿಸಿ. ಅವರೇ ಮಾತಾಡ್ತಾ ಇರೋದು, ಅವರೇ ನಮಗೆ ವಿಚಾರಗಳನ್ನು ಕೊಡ್ತಾ ಇರೋದು. ನಮ್ಮ ಕಾಂಗ್ರೆಸ್ಸಲ್ಲಿ ಹಿಂಗಾಗ್ತದೆ. ನಮ್ಗೇನು ಗೊತ್ತಾಗ್ತದೆ ಕಾಂಗ್ರೆಸ್ ಅಲ್ಲಿ ಆಗೋದು? ನವೆಂಬರ್ 14ರ ನಂತರ ಸರ್ಕಾರದಲ್ಲಿ ಕ್ರಾಂತಿ ಫಿಕ್ಸ್. ಇದು ಕೇವಲ ಯತೀಂದ್ರ ಅವ್ರ ಹೇಳಿಕೆ ಅಲ್ಲ, ಇದೊಂದು ಸನ್ಮಾನ್ಯ ಮುಖ್ಯಮಂತ್ರಿಗಳ ಬಾಯಿಂದ ಬಂದಿರತಕ್ಕಂಥದ್ದನ್ನು ಇವ್ರ ಬಾಯಲ್ಲಿ ಹೇಳಿಸುವಂಥ ಪ್ರಯತ್ನ ಇವತ್ತಾಗಿದೆ. ಹಾಗಾದ್ರೆ ಏನಿತ್ತು ಇವತ್ತು ಆ ಒಟ್ಟು ಹೇಳಿಕೆಯನ್ನು ನಾವು ಗಮನಿಸಿದಾಗ ಬರ್ತಕ್ಕಂಥದ್ದು ಏನು ಒಂದು ವಿಶ್ಲೇಷಣೆ ಅಂತಂದರೆ, ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವ್ರನ್ನ ಯಾವುದೇ ಕಾರಣಕ್ಕೂ ಮುಖ್ಯಮಂತ್ರಿಯಾಗಿ ನಾವು ಮಾಡಕ್ಕೆ ಕೊಡಂಗಿಲ್ಲ ಅಂತಕ್ಕಂಥ ಸಂದೇಶವನ್ನು
ಡಿ ಕೆ ಶಿವಕುಮಾರ್ ಅವರಿಗೆ ಕೊಡುವಂಥ ಪ್ರಯತ್ನ ಮಾಡಿದರೆ ಮೋಸ್ಟ್ಲಿ ಹೈಕಮಾಂಡ್ಗೂ ಕೊಡ್ತಕ್ಕಂಥ ಪ್ರಯತ್ನವನ್ನು ಸಿದ್ದರಾಮಯ್ಯನವರ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯವರ ಬಣದಿಂದ ಅದು ನೇರವಾಗಿ ಅವರ ಸುಪುತ್ರರಿಂದ ಹೇಳಿಸಿದಾಗ ಇದು ಒಂದು ಬಹಳ ಕ್ಲಿಯರ್ ಆಗಿದೆ. ರಾಜ್ಯದಲ್ಲಿ ಅಧಿಕಾರ ಕಲಹ ಶುರುವಾಗಿದ್ದು ಇದಕ್ಕೆ ಕಾಂಗ್ರೆಸ್ ನಾಯಕರು ಬ್ರೇಕ್ ಹಾಕೋ ಕೆಲಸ ಮಾಡಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.